ದೇವರು ಅವ್ರ ಮುಖಾಂತರ ನಾನು ಮಾತಾಡ್ತಾ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಬಹಳ ಜನ ಯಾರು ಹೇಳ್ತಾರೆ ಅಂತ ತಿಳ್ಕೊಬಾರ್ದು. ದೇವರು ವಾಕ್ಯ ಅಂದ್ರೆ ಏನು? ದೇವರು ವಾಕ್ಯನೇ ನಿಮಗೆ ಮಾತಾಡ್ತಾ ಇದ್ದಾಗ ಇವತ್ತು ಯಾರಿಗೆ ಎಚ್ಚರಿಸ್ಬೇಕು, ಯಾರಿಗೆ ಗದರಿಸ್ಬೇಕು, ಯಾರಿಗೆ ಖಂಡಿಸ್ಬೇಕು, ಯಾರನ್ನ ಮಾತಾಡ್ಬೇಕು, ದೇವರು ನನ್ನ ಮುಖಾಂತರವಾಗಿ ಮಾತಾಡ್ತಾ ಇದ್ದಾನೆ. ಇದು ನಂಬಬೇಕಿದು ನೀವು. ನಾನು ಕೆಳಗಡೆ ಕೂತಾಗ ಯಾರಾದ್ರೂ ವಾಕ್ಯ ಹೇಳ್ತಾರ ದೇವ್ರು ನನಗೆ ಮಾತಾಡ್ತಾ ಇದ್ದಾರೆ ಅಂತ ನನ್ನ ಕೆಳಗೆ ಕುಳಿತುಕೊಳ್ತೆ. ಆ ನಂಬಿಕೆ ಯಾವಾಗ ಇರ್ತದೋ ಅವಾಗ ಮನುಷ್ಯಗೆ ಆಶೀರ್ವಾದ ಆಯ್ತದೆ. ಆ ಭಕ್ತಿಯಿಂದ ಮಾತಾಡದೆ ಶ್ರದ್ಧೆಯಿಂದ ಆ ಕಡೆ ಈ ಕಡೆ ನೋಡಬಾರ್ದು. ದೇವರು ಮಾತಾಡಾಗ ನಾವು ಆತನನ್ನೇ ದೃಷ್ಟಿಸ್ಬೇಕು. ನಾವು ಯಾವ ಆತನ ಏನ್ ಹೇಳ್ತಾ ಇದ್ದಾರೆ, ಏನ್ ಮಾತಾಡ್ತಾ ಇದ್ದಾರೆ, ಯಾವ ವಾಕ್ಯ ಯಾರಿಗಾಗಿ ಹೇಳ್ತಾ ಇದೆ, ಯಾವುದಕ್ಕಾಗಿ ಹೇಳ್ತಾ ಇದೆ ಅಂತ ಗಮನ ಹರಿಸಬೇಕು. ಆವಾಗ ಪರಿಶುದ್ಧಾತ್ಮ ದೇವರು ನಮಗೆ ದರ್ಶನ ಕೊಡ್ತಾನೆ, ಪರಿಶುದ್ಧಾತ್ಮ ದೇವರು ನಮ್ಗೆ ಮುಟ್ತಾನೆ, ಪರಿಶುದ್ಧಾತ್ಮ ದೇವರು ನಮಗೆ ಬಲಪಡಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಹಳ ಸಾರಿ ಕೇಳಿರುವಂತ ವಾಕ್ಯಗಳು ನೀವು ಒಂದೇ ವಾಕ್ಯ ಮಾತಾಡುವಾಗ ಅನೇಕ ವಿಚಿತ್ರವಾಗಿ ದೇವರು ವಾಕ್ಯದ ಮುಖಾಂತರ ಮಾತಾಡ್ತಾರೆ. ಬಹಳ ಸಾರಿ ಕೇಳಿರುವಂತ ವಾಕ್ಯಗಳು ನೀವು ಅನೇಕ ಸಾರಿ ಕೇಳಿರುವಂತ ವಾಕ್ಯಗಳು, ಅದೇ ವಾಕ್ಯಗಳು ನೋಡಿದಾಗ ಡಿಫ್ರೆಂಟ್ ವ್ಯತ್ಯಾಸವಾಗಿ ದೇವರ ವಾಕ್ಯ ಧೈರ್ಯ ಪಡಿಸ್ತದೆ ನಮ್ಗೆ. ಒಂದೊಂದ್ಸಾರಿ ಜಕ್ಕಾಯನ ವಿಷಯದಲ್ಲಿ ಎಲ್ಲರೂ ಗೊತ್ತಲ್ಲ, ಜಕ್ಕಾಯನ ವಿಷಯದಲ್ಲಿ ಎಲ್ಲರಿಗೂ ಗೊತ್ತು. ಜಕ್ಕಾಯ ಅದೊಂದು ವಾಕ್ಯ ಓದುವಾಗ ಜಕ್ಕಾಯನ ಹಾಡಾಡ್ತೇವೆ, ಜಕ್ಕಾಯನ ವಿಷಯ ಗೊತ್ತು, ಬಹಳಷ್ಟು ಜನಗಳ ವಿಷಯ ಗೊತ್ತು. ಆದ್ರೆ ಅದರಲ್ಲಿರುವಂತ ರಹಸ್ಯ ಏನು, ಅದರಲ್ಲಿರುವಂತ ಮರ್ಮ ಏನು, ಯಾಕೆ, ಯಾವುದಕ್ಕಾಗಿ ದೇವರು ಯಾಕೆ ಮನೆಗೆ ಹೋದ್ರು, ಏನನ್ನು ನೋಡಿ ದೇವರು ಏನನ್ನು ನೋಡಿ ದೇವರು ಜಕ್ಕಾಯ ನೋಡಿ ಇಷ್ಟಪಟ್ಟರು. ಜಕ್ಕಾಯ ಬಡವ ಶ್ರೀಮಂತ? ಮಾತಾಡು. ಶ್ರೀಮಂತ ಧನ ಐಶ್ವರ್ಯ ಇದ್ದಂತ ಜಕ್ಕಾಯ ಏನು ಕಡಿಮೆ ಇದ್ದಿಲ್ಲ. ನಮಗೂ ನಿಮಗೂ ಕಡಿಮೆ ಅದ. ಸ್ವಲ್ಪ ಬಂಗಾರ ಇದ್ದು ಬಹಳ ಗರ್ವ ಬರ್ತದೆ. ಹೌದಲ್ಲ? ನನ್ ಬರ ನೋಡತ್ತೀರಿ, ನನ್ ಬರ ನೋಡ್ರಿ, ನೋಡ್ತಾ ಇದ್ರೆ ಈ ಬಂಗಾರ ಇದ್ದವ್ರಿಗೆ, ಈ ಬರಳೆ ಏಟದ ಓಟ್ ಬಂಗಾರ ಇದ್ದವ್ರಿಗೆ ಬಹಳ ಗರ್ವ, ಬಹಳ ಅಹಂಕಾರ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಷ್ಟು ಬಂಗಾರ ಅಂದ್ರೆ 2 ಲಕ್ಷ ರೂಪಾಯಿ ಮ್ಯಾಲ್ಗಿಂತ ಹೆಚ್ಚಿಗೆ ಇರ್ತದೆ. ಹೌದಲ್ಲ? ಮತ್ತ ಆಗಿನ ರಾಜ ಮಹಾರಾಜರು ಬಂಗಾರದ ಕಿರೀಟ ಇದ್ದು ಅವ್ರಿಗೆ. ಹಲ್ಲೆಲೂಯಾ. ಏನಿದ್ದು ಅಂತ? ಬಂಗಾರದ ಕಿರೀಟ, ಬಂಗಾರದ ಬೆಲ್ಟ್, ಬಂಗಾರದ ಕವಚಗಳು, ಬಂಗಾರದ ಗ್ಲಾಸ್. ನಿಮ್ಮನೆ ಬಂಗಾರ ಗ್ಲಾಸ್ ಯಾರ್ದಾರ ಅದ ಗ್ಲಾಸ್ ಇದ್ರೆ ಗರ್ವ ಪಡ್ತೀನಿ. ನಾನು ಯಾಕೆ ಈ ಮಾತುಗಳೆಲ್ಲ ಹೇಳ್ತೀನಿ ಅಂದ್ರ ದೇವರ ವಾಕ್ಯ ಏನ್ ಹೇಳ್ತದೆ ನಮಗೆ ನಾವು ಎಲ್ಲಿ ಜೀವಿಸ್ತಾ ಇದ್ದೇವೋ. ಒಬ್ಬನಿಗೆ ಜ್ಞಾನದ ಗರ್ವ, ಐ ಆಮ್ ವೆರಿ ಟ್ಯಾಲೆಂಟೆಡ್ ಪರ್ಸನ್, ಅವ ಅದ್ರಿಗೆ ಸಾಯ್ತಾನೆ ಸಾಯೋದು. ಒಬ್ಬನಿಗೆ ಹಾಡುವಂತ ಗರ್ವ, ಒಬ್ಬನಿಗೆ ನಾನೇ ಚಂದವಾಗಿ ಹೇಳುತ್ತೆ ಅಂತ ನಾವು ಅನ್ನುವಂತ ಗರ್ವ. ಡಿಫ್ರೆಂಟ್. ಕೆಲವೊಬ್ಬರಿಗೆ ಸೌಂದರ್ಯದ ಗರ್ವ, ನನಗಿಂತ ಚಂದ ರಾಜ ಮಹಾರಾಜ ತಿಳ್ಕೊಂಡಾರಮ್ಮ, ನೀನ್ ಬಿದ್ದೋಗದೇನು, ರಾಜ ಮಹಾರಾಜ ಬಿದ್ದೋಗ್ಯಾರ, ನೀ ಬಿದ್ದೋಗದೇನು ದೊಡ್ಡ ವಿಷಯ ಇಲ್ಲ. ಯಾಕೆ ಮಾತಾಡ್ತಾ ಇದ್ದೆ ಅಂದ್ರೆ ನೀನು ತಪ್ಪಿಸ್ಕೊಂಡು ಜೀವಿಸಬೇಕು ಈ ಲೋಕದಲ್ಲಿ. ನವಜಕ್ಕಾಯನ ವಿಷಯದಲ್ಲಿ ಒಂದು ವಾಕ್ಯ ಓದಿ ಮುಂದೆ ಹೋಗೋಣ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನದವರೆಗೆ ಓದೋಣ. ಆತನು, ಎಲ್ಲರೂ ಕರೆಕ್ಟ್ ಆಗಿ ನೋಡ್ಬೇಕು, ಬೈಬಲ್ ಎಲ್ಲರೂ ಕರೆಕ್ಟ್ ಆಗಿ ನೋಡ್ಬೇಕು. ಆತನು ಯೆರಿಕೋವನ್ನು ಹೊಕ್ಕು, ಊರನ್ನು ಹೊಕ್ಕು ದಾಟಿ ಹೋಗುತ್ತಿದ್ದನು. ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಅವನು ಯೇಸು ಎಂತವನೆಂದು ನೋಡಲು ಅಪೇಕ್ಷಿಸಿದರು. ತಾನು ಗಿಡ್ಡನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡ
ಹೋಗಲಾರದೆ ಹೋದನು. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದನು. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳಿಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣಗುಟ್ಟಿದರು. ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ, ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳೆಕೊಂಡಿದೆ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಇದನ್ನು ಕೇಳಿ ಯೇಸು, ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು. ಇವನು ಸಹ ಅಬ್ರಹಾಮನ ವಂಶಿಕನಲ್ಲವೇ? ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂಬುದಾಗಿ ಚಪ್ಪಳಿತನು ದೇವರಿಗೆ. ಯಾರು ಆಸೆ ಪಟ್ಟರು? ಅದು ಬಡವನ ಶ್ರೀಮಂತ? ಶ್ರೀಮಂತನ. ದೇವರು ನೋಡುವುದಕ್ಕಾಗಿ ಆಸೆ ಪಟ್ಟರು. ನಿನ್ನ ಧನ, ಐಶ್ವರ್ಯ, ಬೆಳ್ಳಿ, ಬಂಗಾರ, ಮುತ್ತು, ಹವಳ, ಎತ್ತು, ಕತ್ತೆ, ದನ, ಕರು, ಕುರಿ, ಮರಿ, ಆಸ್ತಿ, ಅಂತಸ್ತು ಏನೇ ಇದ್ರು ದೇವರನ್ನು ನೋಡುವುದಕ್ಕೆ ನಿನಗೆ ಆಸೆ ಇಲ್ಲ ಅಂದ್ರೆ ನಿನಗೆ ಅಭಿವೃದ್ಧಿ ಇಲ್ಲ. ನಾನು ಹೇಳಿದಲ್ಲ ಮೊದಲೇ, ಇವನಿಗೆ ಏನ್ ಕಡಿಮೆ ಅದ? ಇವನು ದೇವರ ಹತ್ರ ಬರ್ಲಿಕ್ಕೆ ಏನು ಅವಶ್ಯ ಇದೆ ಇವನಿಗೆ? ಜನರು ನಮ್ಮಂತವ್ರು ನಿಮ್ಮಂತವ್ರು ಮೊದಲನೇ ಸಾರಿ ಜಕ್ಕಯ್ಯ ಮಾಡಿದ್ದೇ ಗೊತ್ತದ, ನಾನು ದೇವರಿಗೆ ನೋಡ್ಬೇಕು. ಹಲ್ಲೆಲೂಯಾ, ನಾನು ದೇವರಿಗೆ ನೋಡ್ಬೇಕು. ಅಬ್ರಹಾಮರು 8 ಜನ ಅಣ್ಣ ತಮ್ಮರು. ಅಬ್ರಹಾಮ, ಇಸಾಕ, ಯಾಕೋಬ. ಅಬ್ರಹಾಮನಿಗೆ ಎಷ್ಟು ಜನ ಮಕ್ಕಳು? ಇಬ್ರು. ಒಬ್ರು. ಓಕೆ, ದೇವರಿಗೆ ಸ್ತೋತ್ರ. ಅಬ್ರಹಾಮನ ಅಣ್ಣ ತಮ್ಮರು ಎಷ್ಟು ಜನ? 3. ಸರಿ ಆಯ್ತಾ? ಸರಿ, ದೇವರಿಗೆ ಸ್ತೋತ್ರ. ಅಬ್ರಹಾಮ, ನಾಹೋರ, ಹಾರಾನ, 3. ಯಾರು? ಅಬ್ರಹಾಮನ ಅಣ್ಣ ತಮ್ಮರು ಅಬ್ರಹಾಮನಿಗೆ ಹಿಡ್ಕೊಂಡು ಅಬ್ರಹಾಮ, ನಾಹೋರ, ಹಾರಾನ, 3 ಅಣ್ಣ ತಮ್ಮರು. ಅಬ್ರಹಾಮ ಏನ್ ಕೆಲಸ ಮಾಡ್ತಾ ಇದ್ದನು? ಅಬ್ರಹಾಮ ತಂದೆ ಹೆಸರೇನು? ತೆರಹ. ತೆರಹ ಏನ್ ಕೆಲಸ ಮಾಡ್ತಾ ಇದ್ದನು? ಮೂರ್ತಿ ಕೆಲಸ ಮಾಡ್ತಾ ಇದ್ದನು. ಮೂರ್ತಿ ಕೆಲಸ ಮಾಡಿಕೊಂಡು ಅವನು ಉಪಜೀವನ ಮಾಡ್ತಾ ಇದ್ದನು. ಬದುಕಬೇಕಲ್ಲ, ಮೂರ್ತಿಗಳೆಲ್ಲ ಸುಂದರವಾಗಿ ಮೂರ್ತಿಗಳನ್ನು ತಯಾರು ಮಾಡಿ ಅವು ಮಾರ್ಕೊಂಡು ಉಪಜೀವನ ಮಾಡ್ತಾ ಇದ್ದನು. ಅವಾಗ ತಂದೆ ತಾಯಿಗಳ ಕೆಲಸ ಮಾಡುವಾಗ ಮಕ್ಕಳೆಲ್ಲ ಯಾರ ಕೌಂಟರ್ ಮೇಲೆ ಕೂಡ್ತೇವು? ಹಲ್ಲೆಲೂಯಾ, ಯಾರ ಕೌಂಟರ್ ಮೇಲೆ ಕೂಡ್ತೇವು? ಸ್ವಲ್ಪ ನಮ್ಮಪ್ಪ ಎದ್ದಂದ್ರೆ ಯಾರು ನೋಡ್ಕೋಬೇಕದು? ಮಗ ನೋಡ್ಕೋಬೇಕು. ಅವಾಗ ಅಬ್ರಹಾಮ ಏನ್ ಮಾಡ್ತಿದ್ದನು? ತಂದೆ ಕೌಂಟರ್ ಮೇಲೆ ಕೂಡ್ತಾ ಇದ್ದನು. ಅಪ್ಪನ ಬಿಸಿನೆಸ್ ನೋಡ್ಕೊಳ್ಳೋಕೆ ಕೂಡ್ತಾ ಇದ್ದನು. ಜನಗಳೆಲ್ಲ ಮೂರ್ತಿ ಎಲ್ಲ ತೆಗೆದುಕೊಳ್ತಾ ಇದ್ರು. ಅಬ್ರಹಾಮ ಅಂತಾನ, ಏನು ಜನಗಳಪ್ಪ, ಉಪಜೀವನ ಮಾಡ್ತಾರಂತ ನಮ್ಮಪ್ಪ, ನಮ್ಗೆಲ್ಲ ಸಾಕು ಸಲೋದಕ್ಕಾಗಿ ಈ ಉಪಜೀವನ ಮಾಡ್ತಾನ. ಆದ್ರೆ ನಿಜವಾದ ದೇವರು ಯಾರು ನಾನು ನೋಡಬೇಕು. ಎಲ್ಲ ಆಸೆ ಉಂಟು? ಎಲ್ಲ ಆಸೆ ಉಂಟು? ನಿನ್ನ ನೋಡಬೇಕು యేసయ్య, ನಿನ್ನೊಂದಿಗಿರಬೇಕು. ನಿನ್ನ ನೋಡಬೇಕು యేసయ్య, ನಿನ್ನೊಂದಿಗಿರಬೇಕು. ಯಾರು ಹೇಳಿದ್ರಿ ಮಾತು?
ಅಬ್ರಾಮನು ಏನಂತ, ಯಾರು ದೇವರಲ್ಲಿ ಬೇಡ್ಕೊಂಡಿಲ್ಲ, ಅಬ್ರಾಮ್ ಬೇಡ್ಕೊಂಡು. ಇದು ಸುಳ್ಳು ಎಲ್ಲ, ದೇವರೇ ನಿಜವಾದ ದೇವರು ಯಾರಿದ್ದಿ, ನಾನು ನೋಡ್ಬೇಕು ಅಂದಾಗ ಅವಾಗ ಅಬ್ರಾಮನಿಗೆ ದರ್ಶನ ಏನಂತ ಆಯ್ತದ, ಬಾ ಹೊರಗೆ ಬಾ, ನಿಮಗೆ ತೋರಿಸ್ತೇನೆ. ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ, ಯಾವ ಹಳ್ಳಿ ಗೊತ್ತಿಲ್ಲ, ಯಾವ ಪಟ್ಟಣ ಗೊತ್ತಿಲ್ಲ, ಎಲ್ಲಿಗಂತ ಗೊತ್ತಿಲ್ಲ. ನಾನು ಮಾಸ್ಟರ್ ಯಾರಿಗಾರ ಜರ ಇಲ್ತಾನ ಹೋಗ್ಬಾರ ಸೇವೆಗಂದ್ರೆ ನೀವೇನ್ ಕೇಳ್ತೀರಿ, ಹುಡುಗರು ಗೊತ್ತದ, ಏ ಊರು ಸರ್ ಅದಿ, ಎಷ್ಟು ಎన్ని గంటలకు సార్ అది, మళ్ళీ రిపీట్ రిటర్న్ వచ్చేది ఎప్పుడు సార్ అది, 12 అయిపోతుంది సార్. 10 ಕ್ವಶನ್ ರೇಸ್ ಆಯ್ತಾವ. ಏನಂತ ಕೇಳಿನ ಅಬ್ರಾಮ್ ಬಾ ಹೊರಗಂದಾಗ ತಂದೆ ತಾಯಿ ಬಂಧು ಬಳಗ ಎಲ್ಲ ಬಿಟ್ಬಿಟ್ಟು ಹೊರಗೆ ಬಂದನ. ಹೊರಗೆ ಬಂದ ದೇವ್ರು ಯಾರು ಅಂತ ದೇವರೇ ಕಾಣಿಸ್ಕೊಂಡನ ಅಬ್ರಾಮ್. ಏನಂತ ಅಂದ್ರೆ ವಾಕ್ಯದ ನಿರ್ಮಲ ಚಿತ್ತರು ಧನ್ಯರು. ನಿರ್ಮಲ ಚಿತ್ತರು ನೀವು ಇದನ್ನ ದೇವರಿಗೆ ನೋಡ್ಲಕ್ಕಾಗಲ್ಲ. ವಾಕ್ಯದಲ್ಲಿ ನಿರ್ಮಲ ಚಿತ್ತರು ಅವರು ದೇವರನ್ನ ನೋಡುವರು. ಅವ ಜಕ್ಕಯ್ಯ ದೇವರಿಗೆ ನೋಡ್ಬೇಕಂತ ಯಾವಾಗ ಆಸೆ ಪಟ್ಟನೋ ದೇವ್ರ ಹೃದಯ ಅವನ ಕಡೆ ಬಂದ ಪ್ರಿಯರೇ. ಹಲ್ಲೆಲೂಯಾ, ದೇವರಿಗೆ ಮಹಿಮೆ ಆಗಲಿ. ಜಕ್ಕಯ್ಯ ನೋಡಿ, ಯಾರು ಒಂದು ಕ್ವಶನ್ ಸೈನ್ಸ್ ಪ್ರಕಾರ ಒಂದು ಗಿಡದ ಕೆಳಗೆ ಹೋಗ್ತಾ ಇದ್ದಾರೆ, ಎಲ್ಲರೂ ಜಾಗೃತಿಯಿಂದ ಗಮನ ಹರಿಸಬೇಕು. ಒಂದು ಗಿಡದ ಕೆಳಗೆ ಹೋಗ್ತಾ ಇದ್ರ ಮನುಷ್ಯನ ದೃಷ್ಟಿ ಗಿಡದ ಮೇಲೆ ಹೋಯ್ತದ. ಜಾಗೃತಿ ಮಾತಾಡೋದು. ಸೈನ್ಸ್ ಪ್ರಕಾರ ಮನುಷ್ಯನ ದೃಷ್ಟಿ 20 ಫೀಟ್ ಹೊಡೆಯುತ್ತದೆ ಖಾಲಿ. ಅಂದ್ರೆ ತಲೆ ಯಾರ ಹಿಂಗ್ ನಡೀತಾರ, ಅಂದ್ರೆ ನಾವು ನಡೆ ಭಾಗ ಹಿಡ್ಕೊಂಡು 20 ಫೀಟ್ 30 ಫೀಟ್ ನೋಡ್ತಾ ಇರ್ತೇವೆ ಅಷ್ಟೇ. ಆದ್ರ ಜಕ್ಕಯ್ಯ ಗಿಡ ಏರಿ ಸುತ್ತಾಗ ಅಲ್ಲೇ ಬಂದು ಮತ್ತೆ ದೇವ್ರ ಮ್ಯಾಕ್ ನೋಡ್ಬೇಕಂದ್ರೆ ಏನು ಅರ್ಥ, ನನಗೊಂದು ಜೀವ ಇಲ್ಲಿ ಕಾಯ್ತಾ ಇದೆ. ಹಲ್ಲೆಲೂಯಾ, ನನಗೊಂದು ಜೀವ ಇಲ್ಲಿ ಕಾಯ್ತಾ ಇದೆ ಅಂತ. ಒಬ್ಬ ಕುರುಡು ಕುಂತಿನು, ಒಬ್ಬ ಕುರುಡುಗ ಹೇಳ್ತಾ ಇದ್ರು, ಒಬ್ಬ ಭಿಕ್ಷುಕ್ ಕುಂತಿನು, ಒಬ್ಬ ಕುರುಡಿದನು. ಏನಂತ ಕರಿತಾ ಇದ್ದನು ಸ್ವಾಮಿ ಹೋಗಾಗ, ಪ್ರಭುವೇ ದೇವಕುಮಾರನೇ ಅಂತ ಕರಿತಾ ಇದ್ರು. ನನ್ನಂತ ಹುಡುಗರು ಯವನಸ್ಥರೆಲ್ಲ ಸುಂಕಿರು, ಎಷ್ಟು ಗಲಾಟೆ ಮಾಡ್ತೀನಿ, ಸುಂಕಿರು. ಅಷ್ಟು ಜನರಿಗೆ ಜಗತ್ತಾಗೆಲ್ಲ ಆ ದೇವ್ರು ಹ್ಯಾಂಗ್ ಕೇಳ್ತಾರ, ಆ ಗುರುಗಳು ಹ್ಯಾಂಗ್ ಕೇಳ್ತಾರ ಅಂತೆಲ್ಲ ಸುಮ್ಮನೆ ಮಾಡ್ಯಾರ. ಯಾರ ಮುದುಕರು ನಮ್ಮ ವಯಸ್ಸಾದ ಹಿರಿಯರು ಮಕ್ಕಳಿಗೆ ಕರೆದು ನೋಡಿರಿ, ನೀವ್ ಹ್ಯಾಂಗ್ ಕರಿತೀರಿ ಗೊತ್ತದ? ಹಲೋ ಚಿಂಟೆ ಎಲ್ಲಿದ್ದೋ ಬರಲೇ ಹೊಂಟಿದೆ ನೀವ್ ಕರೀತೀರಿ. ಹಿರಿಯರು ಹ್ಯಾಂಗ್ ಕರೀತಾರ, ಏ ಚಿಂಟ ಎಲ್ಲಿದ್ದೋ, ನಿಮ್ಗಲ್ಲಿ ತುಂಬಾ ಆವಾಜ್ ಹೋಗ್ಬೇಕಾಗಿತ್ತು. ನಾನು ಯಾಕೆ ಹೇಳ್ತೈತೆ ಅಂದ್ರೆ, ಯಾವಾಗ ದೇವ್ರಿಗೆ ನೋಡ್ಬೇಕನ್ನೋ ಆಸೆ ಜಕ್ಕಯ್ಯ ಹುಟ್ಟರೋ ದೇವ್ರು ಅವ್ರಿಗೆ ಕಾಣಿಸ್ಕೊಡಂತ್ರಿ. ಆ ಗಿಡದ ಕೆಳಗೆ ಹೋಗಿ ಮೇಲೆ ನೋಡೋದಲ್ಲ, ಜಕ್ಕಯ್ಯ ಬಾಗ ಎಲ್ಲರೂ ಆಟ ಪಾಠಗಳು ನೋಡ್ಲಕ್ಕೆ ಹೋಗಿರ ಎಲ್ಲರೂ. ನನಗಿಬ್ಬರು ಅವಳ ಜೋಡಿ ಕನಸು ಮಕ್ಕಳ ಹಾವುಗರ ಆಟ ಬಂದರು ನಮ್ಮ ಊರಾಗ ನೋಡ್ಕೊತ ನಿಂತಿದ್ದೆ ನಾನು. ಹಾವುಗರ ಆಟ ತೆಲುಗುದಲ್ಲಿ ನಾನು ನಿಂತು ನೋಡುತ್ತಿದ್ದೆ. ನನ್ನ ಮಗ ಬಂದ, ಅವ್ನ ಗುಡ್ಡನ ಅವನಿಗೆ ಹೆಂಗ್ ಕಾಣಿಸ್ತ, ಅವ್ನ ಗುಡ್ಡನ ಮಾರಿ ಹಿಂಗ್ ಹಾಕ್ಲಿಕ್ಕಂತ ಸಿಗದ ಅವನಿಗೆ ಚಾನ್ಸ್. ಅವ ಏನಂತ ಗೊತ್ತಿಲ್ಲ, ಪಪ್ಪ ಉಠಾವ್ ಮೇರೆಗೂ ಉಪ್ಪರ್ ಪಕಡ. ಮತ್ತೊಬ್ಬ ನಿಂತ ಪಕ್ಕದ ಬಂದ ಮನುಷ್ಯ, ನಂಗಂತ ಪಾಲಿಸವ್ರೆ ಅಡಿಲಕ್ಕೆ ಬರ್ತದ, ಎತ್ಕೊಳಕ್ ಬರೋದು ಎತ್ತಿ ನಾನು ಮ್ಯಾಲೆ ಇಟ್ಟು ಅವನಿಗೆ ಒಂದ್ ಕಡೆ ಬುದ್ಧ ಮೇಲೆ ನೋಡ್ಕೊತ ನಿಂತ. ಏಟ್ ನಿಂದಿರ್ತೆ ನಿಂದ್ರ ಆಟ ಮುಗಿಯಲ್ದು ನನ್ಗೆ ಅವ ಇಳಿತಿ ಅಮ್ಮ. ನನಗಿಬ್ಬರು 10 ವರ್ಷದ ನಂತರ ಇಬ್ಬರು ಅವಳ ಜೋಡಿ ಗಂಡಸ ಮಕ್ಕಳು. ನಾನು ನೋಡ್ಕೊತ ನಿಂತಿದ್ದೆ. ಮತ್ತೊಬ್ಬನಿಗೆ ಯಾವ ವೇಳೆ ನಾನು ದೊಡ್ಡವ, ಅವ ಇವರಿಗಿನ ವಜ್ಜನ ನೋಡ್ಕೊತ ನಿಂತ. ಅವ ಬಂದನ, ಪಪ್ಪ ಅದೇ ಅವನಿಗೆ ನೋಡ್ಲಕ್ ಆಗಲ್ಲ ಹೊಟ್ಟದ ಅವನಿಗೆ. ಪಕ್ಕದ ಮನುಷ್ಯ ಅಂದನ, ಇಬ್ಬರಿಗೆ ನೀನು ಹೇಳಿದ್ರೆ ಮಗ ಎತ್ತ ಅವನಿಗೆ ತಂದು ಇಲ್ಲಿ ತಂದು ಕೂಡಿಸ್ತಾನೆ. ಹೊಲದ್ರ ಮಕ್ಕಳು ಇವತ್ತು ನನಗೆ ಒಂದು 10 ನಿಮಿಷ 15 ನಿಮಿಷ 20 ನಿಮಿಷ ಆದ್ಮೇಲೆ ನನಗೆ ಆಗಲ್ಲ ಮಗ, ಪ್ಲೀಸ್ ಯಾರ್ದಾರ ಮನೆಗೆ ನಡೀತಾರೆ, ನನಗೆ ಆಗಲ್ಲ.
ಯಾಕೆ ಮಾತು ಹೇಳ್ತೇನೆ ಅಂದ್ರೆ ಗಿಡ್ಡ ಜಕ್ಕಯ್ಯ ಗಿಡ್ಡಿದ್ದು ನೋಡ್ಲಕ್ ಆಗಲ್ಲ ಹೊಟ್ಟಿತ್ತು, ಗುಡ್ಡಿದವ್ರಿಗೆ ಕಾಣಿಸೋದು ನೋಡ್ಲಕ್ ಆಗಲ್ಲ ಹೊರತು ಅಂದ್ರ ಜಕ್ಕಯ್ಯ ಏನ್ ಕೆಲಸ ಮಾಡ್ಯಾನಂದ್ರ ಓಡಿ ಹೋಗಿ ಮರ ಏರೇನವ, ಗಿಡ ಏರೇನವ, ಗಿಡ ಏರೇನ. ಯಾಕೆ ಏರೇನ ಗಿಡ? ಯಾಕೆ ಏರೇನ? ದೇವರನ್ನು ನೋಡ್ಲಕ್ ಗಿಡ ಏರೇನ. ಏರಾಗ ದೇವ್ರೇ ಅವ್ನಿಗೆ ಕೇಳ್ಕಂಡು ನಾನು ನಿನ್ನ ಮನೆಗೆ ಬರ್ತೆ, ನಾನು ನಿನ್ನ ಮನೆಗೆ ಊಟ ಮಾಡ್ತೆ ಅಂತ ಹೇಳಿದಾಗ ನಮ್ಮಂತವ್ರು ನಿಮ್ಮಂತವ್ರು ಎಲ್ಲರೂ ನಿಂತಿರ್ಬೇಕಲ್ಲ. ಏನನ್ಕೋತಾರೆ ಜನ ಗೊತ್ತಿಲ್ಲ, ಪಾಸ್ಟರ್ ಮುಂದೆ ನಿಮ್ಮಂದು ಹೇಳ್ತೆ ಸಾಕ್ಷಿ. ನಾನು ಹೆಂಡತಿ ಅಂತ ಚಕ್ಲಿ ಹೊಡೆಯೋದ್ರಲ್ಲಿ ಅಂಗಡಿ ಜೀವನದಿಂದ ಮಾತಾಡ್ತೀರಿ, ನೀವು ಇಸ್ತ್ರಿ ಮಾಡೋರ ಮೇಲೆ ಅಂಗಡಿ ಜೀವನದಿಂದ ಮಾತಾಡ್ತೀರಿ, ಯಾರು ಗರಿಬರ ಬಡವ್ರ ಅಂಗಡಿ ಮಾತಾಡ್ತೀರಿ. ದೇವರ ವಾಕ್ಯ ಏನು ಹೇಳಿದ್ರು, ಕೆಟ್ಟು ಹೋಗಿರುವವರನ್ನು ಹುಡುಕಿ ರಕ್ಷಿಸುವುದಕ್ಕೆ ಮತ್ತೆ ಅದನ್ನು ಹೇಳ್ತೀವಿ. ಕಾಣಿಸೋರಿಗೆ ದಿಕ್ಕರಿಗೆ ಅಂಗಡಿ ಜೀವ ಮಾಡ್ತೀವಿ, ಅಲ್ಲೇ ಅದೇನೆ ಆಶೀರ್ವಾದ. ಬೈಬಲ್ ತುಂಬಾ ವಿಧವೆರು, ಗಂಡಸತ್ತವರು ವಿಧವೆರು, ದಿಕ್ಕಿಲ್ದವ್ರು ಹರಲ್ಲ. ಅವ್ರಿಗೆ ಯೇಸು ಪ್ರೀತಿ ಮಾಡಿದಟ್ಟು ಭೂಮಿ ಮೇಲೆ ಯಾರು ಪ್ರೀತಿ ಮಾಡಿಲ್ಲ. ಚಪ್ಪಳೆ ತಡ ದೇವ್ರಿಗೆ ಮಹಿಮೆ. ನಾನು ಪಾಸ್ಟರ್ ಒಂದು ಗ್ರಾಮಕ್ಕೆ ಹೋಗಿ ಆ ಗಂಡಸತ್ತಗೆ ಬಲಿಗೆ 10 ಸಾರಿ ನಾವು ಪ್ರಾರ್ಥನೆ ಮಾಡಕ್ ಹೋದೆವು ಅಂದ್ರ, 10 ಸಾರಿ ಆಲೋಚನೆ ಮಾಡಿ ಆಗಿ ಬ್ಲೆಸ್ ಮಾಡಕ್ ಹೋದೆವು ಅಂದ್ರ, 10 ಸಾರಿ ಆಗಿ ವಾಕ್ಯ ಹೇಳಕ್ ಹೋದೆವು ಅಂದ್ರ ನೀವು ನಿಂದ್ರು ಬಿಡಲ್ರಿ. ಪಾಸ್ಟರ್ ಓನ್ಲಿ ಆಕಿನ ಮನೆಗೆ ಹೋಯ್ತಾರ ನೋಡಿ. ನೀವೀ ಚಂದಿರಲ್ಲ, ಇರೋರಿಗೆ ಬದುಕೂಡಲ್ಲ. ತಾಗಿ ಮನೆ ಹಂಗೆ ಕಟ್ಟದಮ್ಮ ಹೇಳ್ತಾರೆ ಯಾರು? ಯಾರಿಗೆ ಗೊತ್ತಿಲ್ಲ. ವಯಸ್ಸಿನ ನಾಲ್ಕಿನ ದೊಡ್ಡವರು ಇದ್ರು, ಕಾಗಿ ಮನೆ ಯಾರು ಕಟ್ಟದ ಹೇಳು? ಇಲ್ಲಿ ಮುಳ್ಳಿ ಕಟ್ಟದ ಮನೆ ಎಲ್ಲಿಂದ ತರ್ತದ ಗೊತ್ತದಮ್ಮ? ಹೊಸ ಕಟ್ಟಿಗೆ ತಂದು ಕಟ್ಟದಂತದ್ದು. ಇನ್ನೊಂದು ಮನೆಯದು ಕಟ್ಟಿಗೆ ಎಳ್ಕೊಂಡು ಬಂದು ಇದ್ರ ಮನೆಗೆ ಹಾಕುತ್ತದ ಅಂತಂದ್ರೆ ಹೊಸ ಕಟ್ಟಿಗೆ ತಂದು ಕಟ್ಕೋಬೇಕಲ್ವಾ? ಅರ್ಥ ಆಯ್ತಾ? ಹಲೋ, ಅರ್ಥ ಆಗಿದಮ್ಮ? ಕಾಗಿ ಪಕ್ಷಿ ಮನೆ ಮಾಡ್ಕೋತದ ಅಂತ, ಇನ್ನೊಂದು ಮನೆಯದು ಎಳ್ಕೊಂಡು ತಂದು ಇದ್ರ ಮನೆಗೆ ಹಾಕುತ್ತದ ಅಂದ್ರೆ ಹೊಸ ಕಟ್ಟಿ ತಂದು ಹಾಕೋಬೇಕು. ಆ ಮನೆಗೆ ಇರ್ತದ, ಈ ಮನೆಗೆ ಇರ್ತದ. ಹಾಗಲ್ಲ, ಇನ್ನೊಂದ್ರ ಮನೆ ಗುಂಜ್ಕೊಂಡ್ ಬಂದು ಅದು ಹಾಳು ಮಾಡಿ ಇದು ಹಾಕೋತದ, ಮತ್ತೆ ಇನ್ನೊಂದು ಕಾಗಿ ಮತ್ತೆ ಇದ್ರದ್ದು ಗುಂಜ್ಕೋತದ. ಅಂದ್ರೆ ಅರ್ಥ ಏನು ಹೋಲಿಕೆ ಅಂತ? ನಿನ್ನಂತೆಯೇ ನಿನ್ನ ನೆರೆಹೊರೆಯವ್ರನ್ನ ಯಾರು ಹೇಳದಮ್ಮ? ಅದೇ ನಾನೇ ಚಂದ ಇರ್ಬೇಕು, ನನ್ನ మక్కలే మా పిల్లలే మంచి పాడాలి, మా పిల్లలే బాగుండాలి, మా పిల్లలకి ఎడ్యుకేషన్ బాగుండాలి, మా పిల్లలు అన్నీ మాదే నడవాలి, మాదే మాదే. ನಂದೇ ನಂದೇ ಅನ್ನೋರು ಯಾರೋ ಭೂಮಿ ಮೇಲೆ ಉಳಿದಾರ. ಅದಕ್ಕೆ ಹೇಳಿದ್ರೆ ಕೀಟ್ ಬಂಗಾರ ಇದ್ರೆ ನಿನಗೆ ಈಟ್ ಗರ್ವಾದ, ಈಟ್ ಅಹಂಕಾರ. ಗಡ್ಡಿ ಪೂರ ಮನುಷ್ಯ ಜೀವಿತಂ గాలి వీచగా